ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಇಲ್ಲಿ ನೋಡ್ಬೋದು, ಇವತ್ತು ಸ್ವಲ್ಪ ಜಾಸ್ತಿನೇ ಮ್ಯಾಥ್ಸ್ ಮಾಡ್ತಾ ಹೋಗುವ. ನಿಮ್ಗೊಂದು ಐಡಿಯಾ ಸಿಕ್ಬಿಡುತ್ತೆ ವೇರ್ ಎಕ್ಸಾಕ್ಟ್ಲಿ ಯು ಆರ್ ದೇರ್ ಅಂತ, ಆಯಿತಾ. ಸೊ ಈಗ ನಿಮ್ಮ FA1 ಆಗಿದೆ, FA2 ಆಗಿರುತ್ತೆ ಸುಮಾರು ಜನಕ್ಕೆ ಅಥವಾ ಆಗುತ್ತೆ. ಬಟ್ ನಿಮ್ಗೊಂದು ಐಡಿಯಾ ಗೊತ್ತು ವೇರ್ ಆರ್ ಯು ಸ್ಟ್ಯಾಂಡಿಂಗ್ ಅಂತ, ಯಾವ ಪರ್ಸೆಂಟೇಜಲ್ಲಿದ್ದೀರಾ ಅಂತ. ಸೊ ಈ ಪರ್ಸೆಂಟೇಜ್ನೇ ಇಟ್ಕೊಂಡು ನಾವು ನಿಮ್ಮ ಒಂದು ಫೈನಲ್ ಎಕ್ಸಾಮಲ್ಲಿ ಈ ಪರ್ಸೆಂಟೇಜ್ ಪ್ರಕಾರ ಅಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋಗುವ. ಡೆಫಿನೆಟ್ಲಿ ಇವಾಗ ನೀವು 60% 70% ಅಲ್ಲಿ ಇದ್ದೀರಾ ಅಂತಂದರೆ ಫೈನಲ್ ಬೋರ್ಡ್ ಎಕ್ಸಾಮಲ್ಲೂ 60-70% ಬರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ದೇರ್ ಇಸ್ ಸ್ಟಿಲ್ ಟೈಮ್, ಮಿರಾಕಲ್ಸ್ ಕ್ಯಾನ್ ಹ್ಯಾಪನ್. ಬಟ್ ಏನಪ್ಪ ಅಂತಂದರೆ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಗೊಂದು ಐಡಿಯಾ ಬರಲಿ. ಸೊ ಇವಾಗ ಎಷ್ಟು ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಇನ್ನೆಷ್ಟು ಹಾರ್ಡ್ ವರ್ಕನ್ನು ಹಾಕಬೇಕು ನನ್ನ ಡ್ರೀಮ್ ಪರ್ಸೆಂಟೇಜ್ಗೋಸ್ಕರ. ಸೊ ಆ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಮಕ್ಕಳೇ, ಸೊ ಇವತ್ತು 17ನೇ ತಾರೀಕು. ಸೊ ನಾವೊಂದು ಫ್ರೀಡಮ್ 80 ಅನ್ನೋ ಕೂಪಾನ್ನ ರಿಲೀಸ್ ಮಾಡಿದ್ವಿ, ಫ್ರೀಡಮ್ ಇಂಡಿಪೆಂಡೆನ್ಸ್ ಡೇಯ ಪ್ರಯುಕ್ತ. ಓಕೆ, ಸೊ ಲಾಸ್ಟ್ ಡೇ ಇವತ್ತು. ಕೇವಲ 10 ಕೂಪಾನ್ಸ್ ಮಾತ್ರ ಇದೆ. ಸೊ 70 ಕೂಪಾನ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಸುಮಾರು ಜನ ಈ ಒಂದು ಅಡ್ವಾಂಟೇಜ್ ನಾವೇನು ಕೊಟ್ಟಿದ್ವಿ, ಸೊ ಪ್ರೈಸ್ ಡ್ರಾಪ್ ಏನು ಕೊಟ್ಟಿದ್ವಿ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಕೇವಲ ಇನ್ನು 10 ಜನ ಮಾತ್ರ ಇನ್ನು ಉಪಯೋಗಿಸ್ಕೋಬೋದು. ಬಿಕಾಸ್ ಏನಾಗುತ್ತಪ್ಪ ಅಂತಂದರೆ ಮತ್ತೆ 17th ಇವತ್ತು ಆದಮೇಲೆ ಮತ್ತೆ ಪ್ರೈಸ್ ಇನ್ಕ್ರೀಸ್ ಇರುತ್ತೆ. ಸೊ 500 ಆದರೂ ಆಗಿರ್ಬೋದು, 700 ಆಗಿರ್ಬೋದು, 1000 ಕೂಡ ಆಗಿರ್ಬೋದು, ಗೊತ್ತಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಅತಿ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ನಿಮಗೆ ಸಿಗಬೇಕು ಅಂತಂದರೆ ಹೋಗಿ ಈ ಕೂಡಲೇ ನಮ್ಮ ಪರೀಕ್ಷೆ ಪ್ರಥಮನ ಪರ್ಚೇಸ್ ಮಾಡಿ ಫ್ರೀಡಮ್ 80 ಕೋಡನ್ನು ಯೂಸ್ ಮಾಡಿ, ಪ್ರೈಸ್ ಕಮ್ಮಿ ಇರುತ್ತೆ, ತಗೊಳ್ಳಿ. ನೀವು ಮಾಡೋವಂಥದ್ದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ಬೋದು, ಆಯಿತಾ. ಬಿಕಾಸ್ ಲೈಫ್ ಲಾಂಗ್ ಟರ್ನ್ ಓವರ್ ಇರುತ್ತೆ SSLCಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತಂದರೆ. ಓಕೆ, ಸೊ ಗೊತ್ತಾಯ್ತಲ್ಲ ಮಕ್ಕಳೇ, ಜಸ್ಟ್ 10 ಕೂಪಾನ್ಸ್ ಲೆಫ್ಟ್. ಗೋ ಡು ಇಟ್ ರೈಟ್ ನೌ. ಓಕೆನಾ? ಎಸ್, ಸೊ ಶುರು ಮಾಡೋಣ. ಫಸ್ಟ್ ನಾನು ಹೇಳ್ದೆ ಅಲ್ಲ ಸ್ಟಾರ್ಟಿಂಗಲ್ಲೇ ಮ್ಯಾಥ್ಸ್ ಸ್ವಲ್ಪ ಜಾಸ್ತಿ ಇದೆ ಅಂತ. ಸೊ ನನಗಿಂತ ಜಾಸ್ತಿ ನೀವೇ, ಬಿಕಾಸ್ ನಾನು ಮ್ಯಾಥ್ಸ್ ಓದಿ ಸುಮಾರು ವರ್ಷಗಳಾಗಿದೆ, ನೀವೇ ನನಗೆ ಹೆಲ್ಪ್ ಮಾಡಬೇಕು. ಓಕೆ, ಎಸ್. ಸೊ ಸ್ಟೆಪ್ 1, ಕ್ಯಾಲ್ಕುಲೇಟ್ ಯುವರ್ ಕರೆಂಟ್ ಪರ್ಸೆಂಟೇಜ್. ಲೈಕ್ ಫಾರ್ ಎಕ್ಸಾಂಪಲ್ ಆ್ಯಡ್ ಮಾರ್ಕ್ಸ್ ಫ್ರಮ್ ಆಲ್ ಸಬ್ಜೆಕ್ಟ್ಸ್. ಇವಾಗ ನೋಡಿ, ನಾನು ಅಂದ್ಕೊಂಡಿರೋದು ಔಟ್ ಆಫ್ 100 ನಾನು ತೊಗೊಂಡಿರೋದು, ಆಯಿತಾ. ಸೊ ಕನ್ನಡ 82, ಇಂಗ್ಲೀಷ್ 78, ಹಿಂದಿ 85, ಮ್ಯಾಥ್ಸ್ 75, ಸೈನ್ಸ್ 80, ಸೋಷಿಯಲ್ 88, ಆಯಿತಾ. ಸೊ ಇದು ನಿಮ್ಮ ಮಾರ್ಕ್ಸ್ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಇದನ್ನು ನಾನು ಏನು ಮಾಡಿದ್ದೀನಿ, ಟೋಟಲ್ ಮಾಡ್ಕೊಂಡಿದ್ದೀನಿ. ಸೊ 600ಗೆ 488, ಆಯಿತಾ. ಸೊ ಆ್ಯಕ್ಚುಲಿ ನಿಮಗೆ 625 ಬಟ್ ದಿಸ್ ಇಸ್ ಜಸ್ಟ್ ನಾನು 100 ತೊಗೊಂಡೆ, ಸೊ ದಟ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತ ಅಷ್ಟೇ. ಯು ಕ್ಯಾನ್ ಆಲ್ವೇಸ್ ಕ್ಯಾಲ್ಕುಲೇಟ್ ಇಟ್ ಫಾರ್ ಯೋರ್ ಮಾರ್ಕ್ಸ್. ಓಕೆನಾ ಮಕ್ಕಳೇ? ಸೊ 488 ಇಸ್ ಯೋರ್ ಟೋಟಲ್. ಕರೆಂಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ, 488 ಡಿವೈಡೆಡ್ ಬೈ 600 ಅಂತ ಅಂದರೆ ಇಂಟು 100 ಮಾಡಬೇಕು. ಸೊ 81.3% ನಿಮ್ಮ ಕರೆಂಟ್, ನೀವಿವಾಗ ಕರೆಂಟ್ ಪೊಸಿಷನ್ 81.3% ಇದ್ದೀರಾ, ಆಯಿತಾ. ಸೊ ಫಾರ್ಮುಲಾ ಏನು ಹಾಕಿದ್ದು ನಾವು, ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಇಂಟು 100 ಮಾಡಿದ್ರೆ ನಿಮ್ಮ ಪರ್ಸೆಂಟೇಜ್ ಬರುತ್ತೆ. ಇದು ನಿಮ್ಮ ಫಸ್ಟ್ ಸ್ಟೆಪ್, ಆಯಿತಾ. ಸೊ ಯರ್ ಫಸ್ಟ್ ಟಾರ್ಗೆಟ್ ಇಸ್ ನೋ ಯೋರ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ದಿಸ್ ಇಸ್ ಯೋರ್ ಸ್ಟಾರ್ಟಿಂಗ್ ಪಾಯಿಂಟ್. ನಾನು FA1ಅಲ್ಲಿ FA2ಅಲ್ಲಿ 81% ತೊಗೊಂಡಿದ್ದೀನಿ, ಆಯಿತಾ. ಸೊ ನಿಮಗೆ ಮಾರ್ಕ್ಸ್ ಬರುತ್ತೆ. ಸುಮಾರು ಜನಕ್ಕೆ FAs ಯೂಶಲಿ 40 ಮಾರ್ಕ್ಸ್ಗಿರುತ್ತೆ. ಸೊ 40 ಮಾರ್ಕ್ಸ್ಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ ದ ಕಂಪ್ಲೀಟ್ ಮಾರ್ಕ್ಸ್ ಇಂಟು 100 ನಿಮಗೆ ಪರ್ಸೆಂಟೇಜ್ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟು ಡಿಸೈಡ್ ಯೋರ್ ಟಾರ್ಗೆಟ್. ಇದು ನಿಮ್ಮ ಪರ್ಸೆಂಟೇಜ್ 81 ಏನು ಬಂದಿದೆ ಅದು ನಿಮ್ಮ ಪರ್ಸೆಂಟೇಜ್ ಆಗಿದೆ. ಬಟ್ ಫೈನಲ್ ಎಕ್ಸಾಮ್ಗೂ 81 ಬೇಕಾ? ಡೆಫಿನೆಟ್ಲಿ ಇಲ್ಲ. ಐ ವಾಂಟ್ ಮೋರ್. ಸೊ ಆ ಟಾರ್ಗೆಟ್ ಪರ್ಸೆಂಟೇಜ್ ಎಷ್ಟು ಅಂತ ನೋಡ್ಕೊಳ್ಳಿ, ಆಯಿತಾ. ಚೂಸ್ ಒನ್ ಟಾರ್ಗೆಟ್. 85%, 90%, 95, 98, 100. ಸೊ ನಾನು ಇಷ್ಟೇ ಆಪ್ಷನ್ಸ್ ಕೊಟ್ಟಿದ್ದೀನಿ, 85ಗಿಂತ ಕೆಳಗಡೆ ಕೊಟ್ಟಿಲ್ಲ. ಬಿಕಾಸ್ ಐ ವಾಂಟ್ ಆಲ್ ಮೈ ಸ್ಟೂಡೆಂಟ್ಸ್ ಟು ಪಾಸ್ ಇನ್ ಡಿಸ್ಟಿಂಕ್ಷನ್, ಅದಕ್ಕೆ, ಆಯಿತಾ. ಸೊ ನೀವು ಹೇಗೆ ಡಿಸೈಡ್ ಮಾಡಬೇಕು ನಿಮ್ಮ ಟಾರ್ಗೆಟ್ನ ಅಂತಂದರೆ, ಯು ಶುಡ್ ಡೆಫಿನೆಟ್ಲಿ ಕೀಪ್ ಆಲ್ ಆಫ್ ದೀಸ್ ಥಿಂಗ್ಸ್ ಇನ್ ಮೈಂಡ್ ಮಕ್ಕಳೇ, ಆಯಿತಾ. ಸೊ ನೀವು ರ್ಯಾಂಡಮ್ ಆಗಿ ಒಂದು ನಂಬರ್ನ ಚೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ಇವಾಗ ಯು ಆರ್ ಇನ್ 30%, 35%, ನನಗೆ 100% ಬರಬೇಕು ಅಂತಂದರೆ ಅಷ್ಟು ಪ್ರಯತ್ನ ನೀವು ಡೆಫಿನೆಟ್ಲಿ ಪಡಲೇಬೇಕು. ಇಲ್ಲ, ನನಗೆ ಅಷ್ಟು ಪ್ರಯತ್ನ ಪಡೋದಕ್ಕೆ ಆಗೋದಿಲ್ಲ, ನನಗೆ 35%ಅಲ್ಲಿ ಇದ್ದೀನಿ, ನನಗೆ ಅಟ್ಲೀಸ್ಟ್ 75% ಬೇಕು. ಸೊ ಆ ರೀತಿ ನೀವು ಯೋಚನೆ ಮಾಡಬೇಕು, ಆಯಿತಾ. ಸೊ ಡೈರೆಕ್ಟಾಗಿ ಒಂದೇ ಸತಿ ನನಗೆ ಅಷ್ಟು ದೊಡ್ಡ
ಮಾರ್ಕ್ಸ್ ಬೇಕು, ವೇರ್ ಯು ಆರ್ ಇನ್ 30%, 35%, 100% ಬೇಕು ಅಂತಂದರೆ ತುಂಬ ಕಷ್ಟ. ಅಷ್ಟು ಕಷ್ಟ ನಾನು ಪಡ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಡೆಫಿನೆಟ್ಲಿ ವೆಲ್ ಆ್ಯಂಡ್ ಗುಡ್, ನಿಮ್ಮ ಟಾರ್ಗೆಟ್ 100% ಆಗಿರಲಿ. ಇಲ್ಲ ಅಂತಂದರೆ ನೀವು ಇದನ್ನೆಲ್ಲ ಯೋಚನೆ ಮಾಡಬೇಕು. ನಿಮ್ಮ ಕರೆಂಟ್ ಮಾರ್ಕ್ಸ್ ಏನು, ಎಷ್ಟು ಟೈಮ್ ಇದೆ ಇನ್ನು ಫೈನಲ್ ಬೋರ್ಡ್ ಎಕ್ಸಾಮ್ಗೆ, ನಾನು ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀನಿ, FA1ಇಂದ FA2ಗೆ ಎಷ್ಟು ಇಂಪ್ರೂವ್ ಆಗಿದ್ದೀನಾ ಇಲ್ವಾ, ಆ್ಯಂಡ್ ಸಬ್ಜೆಕ್ಟ್ ವೈಸ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಸೊ ನನಗೆ ಮ್ಯಾಥ್ಸ್ ಅಂದರೆ ಕಷ್ಟ, ಕನ್ನಡ ಅಂದರೆ ಕಷ್ಟ, ಇಂಗ್ಲೀಷ್ ಅಂದರೆ ಈಸಿ. ಸೊ ಅದೆಲ್ಲ ತಲೆಯಲ್ಲಿಟ್ಕೊಂಡು ನಿಮ್ಮ ಟಾರ್ಗೆಟನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ 81% ಬರೋರಿಗೆ ಟಾರ್ಗೆಟ್ 98% ಅಂತ ಅಂದ್ಕೊಳ್ಳೋಣ, ಆಯಿತಾ? ಸೊ ಅದ್ರ ಪ್ರಕಾರ ಏನು ಮಾಡಬೇಕು ಇವಾಗ? ಸ್ಟೆಪ್ 3, ಕನ್ವರ್ಟ್ ಟಾರ್ಗೆಟ್ ಇಂಟು ಮಾರ್ಕ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಟೋಟಲ್ 600 ಮಾರ್ಕ್ಸ್ ಅಂತ ಅಂದ್ಕೊಳ್ಳಿ. 85% ಬರಬೇಕು ಅಂತಂದರೆ 510 ಬಂದಿರಬೇಕು ಮಾರ್ಕ್ಸ್, ಆವಾಗ ನಿಮಗೆ 85%. 90 ಅಂತ ಅಂದರೆ 540, 95 ಅಂದರೆ 570, 98 ಅಂದರೆ 588, 100% ಅಂದರೆ 600 ಔಟ್ ಆಫ್ 600. ಇದು ನಿಮ್ಮ ಕ್ಯಾಲ್ಕುಲೇಷನ್, ಹೌದಲ್ವಾ? ಇಷ್ಟು ಪರ್ಸೆಂಟೇಜ್ಗೆ ಇಷ್ಟು ಮಾರ್ಕ್ಸ್. ನಾವು ಸ್ಟಾರ್ಟಿಂಗ್ ಏನು ಮಾಡಿದ್ರಿ? ಮಾರ್ಕ್ಸ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿದ್ವಲ್ಲ, ಈಗ ಪರ್ಸೆಂಟೇಜ್ನ ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದ್ದೀವಿ, ಆಯಿತಾ? ಈಗ ನೋಡಿ, ಎಕ್ಸಾಂಪಲ್ ಕರೆಂಟ್ 488, ನನ್ನ ಟಾರ್ಗೆಟ್ 570, ಆಯಿತಾ? ಅಂದರೆ ನನಗೆ 81ನಲ್ಲಿದ್ದೆ, ನನ್ನ ಕರೆಂಟ್ ಟಾರ್ಗೆಟ್ ಇವಾಗ 95. ಓಕೆ, ಸೊ ಮಾರ್ಕ್ಸ್ ನೀಡೆಡ್ ಎಷ್ಟು? ನಾನು ಇದನ್ನು ಮೈನಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ. ಸೊ 570 ಮೈನಸ್ 488, ಆವಾಗ ನನಗೆ ಎಷ್ಟು ಮಾರ್ಕ್ಸ್ ಬೇಕು ಈ ಪರ್ಸೆಂಟೇಜ್ ಬರೋದಕ್ಕೆ ಅಂತ ಗೊತ್ತಾಗುತ್ತೆ. ಸೊ ಇಟ್ ಇಸ್ ಟೋಟ್ಲಿ 82 ಮೋರ್ ಮಾರ್ಕ್ಸ್ ದಟ್ ಐ ವಾಂಟ್. ಸೊ ನೌ ದ ಟಾರ್ಗೆಟ್ ಬಿಕಮ್ಸ್ ಮೆಷರಬಲ್. ಸೊ ಇವಾಗ ನನಗೊಂದು ಐಡಿಯಾ ಇದೆ. ಇವಾಗ ನನಗೆ ಬೇಕಾಗಿರೋದು 82 ಮಾರ್ಕ್ಸು. ನನಗೆ ಬೇಕಾಗಿರೋ ಅಂಥ ಟಾರ್ಗೆಟ್ ನಾನು ರೀಚ್ ಆಗಬೇಕು ಅಂತಂದರೆ ನನಗೆ 82 ಮಾರ್ಕ್ಸ್ ಬೇಕು. ಈ ಒಂದು ಐಡಿಯಾ ನನಗೆ ಸಿಕ್ಕಿದೆ, ಕ್ಲಾರಿಟಿ ನನಗೆ ಸಿಕ್ಕಿದೆ. ಅದು ನಮ್ಮ ಸ್ಟೆಪ್ ನಂಬರ್ 3. ಸ್ಟೆಪ್ ನಂಬರ್ 4 ನೋಡಿ, ಬ್ರೇಕ್ ದ ಟಾರ್ಗೆಟ್ ಸಬ್ಜೆಕ್ಟ್ ವೈಸ್, ಆಯಿತಾ? ಸೊ ಡೋಂಟ್ ಥಿಂಕ್ ಐ ನೀಡ್ 82 ಮೋರ್ ಮಾರ್ಕ್ಸ್, ಥಿಂಕ್ ವೇರ್ ಕ್ಯಾನ್ ಐ ಗೇನ್ ದೋಸ್ 82 ಮಾರ್ಕ್ಸ್. ಸೊ ಎಲ್ಲಿ ನನಗೆ ಈ 82 ಅಂಕಗಳು ಬರ್ಬೋದು ಅಂತ. ಸೊ ನಾನಿಲ್ಲಿ ಹಾಕಿದ್ದೀನಿ ಕನ್ನಡ +10, ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಮಕ್ಕಳೇ. ಕನ್ನಡ +10, ಇಂಗ್ಲೀಷ್ +12, ಹಿಂದಿ +10, ಮ್ಯಾಥ್ಸ್ +18, ಸೈನ್ಸ್ +16, ಸೋಷಿಯಲ್ +16. ಇಷ್ಟು ಮಾರ್ಕ್ಸ್ ನಾನು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ, ನನಗೆ ಆಲ್ರೆಡಿ ಬಂದಿರೋ ಅಂಥ ಮಾರ್ಕ್ಸಿಗೆ ಪ್ಲಸ್ ಇಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಸಬ್ಜೆಕ್ಟ್ ವೈಸು ನನಗೆ 82 ಅಂಕಗಳಾಗುತ್ತೆ. ಸೊ ಇವಾಗ ನನಗೆ ಗೊತ್ತು ನಾನು ಎಷ್ಟು ಓದ್ತಾ ಇದ್ದೀನೋ ಕನ್ನಡದಲ್ಲಿ, ಇನ್ನು 10 ಮಾರ್ಕ್ಸ್ ಬರೋದಕ್ಕೆ ನಾನು ಇನ್ನೆಷ್ಟು ಓದಬೇಕು. ಸೋಷಿಯಲ್ ಸೈನ್ಸಲ್ಲಿ ನನಗೆ ಎಷ್ಟು ಬಂದಿದೆ, ಇನ್ನು 16 ಮಾರ್ಕ್ಸ್ ಬರಬೇಕಂದ್ರೆ ನಾನು ಎಷ್ಟು ಓದಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಕ್ಬಿಡ್ತು ನನಗೆ. ಈಸಿ. ಸೊ ಇಷ್ಟು ನಾನು ಇಷ್ಟಕ್ಕೆ ಓದ್ಕೊಂಡ್ರೆ ಈಗ ನನಗೆ 82 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಇದು ನಿಮ್ಮ ಸ್ಟೆಪ್ ನಂಬರ್ 4. ನೆಕ್ಸ್ಟ್ ಸ್ಟೆಪ್ ನಂಬರ್ 5. ಇದು ಯಾಕೆ 6 ಅಂತ ಹೋಗಿದೆ? ಸ್ಟೆಪ್ ನಂಬರ್ 5, ಟ್ರ್ಯಾಕ್ ಎವ್ರಿ ಮಂತ್ ರೆಸ್ಟ್, ಆಯಿತಾ? ಸೊ ಕ್ರಿಯೇಟ್ ಅ ಸಿಂಪಲ್ ಟ್ರ್ಯಾಕರ್, ಲುಕ್ ಫಾರ್ ಪ್ರೋಗ್ರೆಸ್, ನಾಟ್ ಫಾರ್ ಪರ್ಫೆಕ್ಷನ್. ಸೊ ಜೂನ್ 450 ಬಂದಿದೆ, ಜುಲೈ 475 ಬಂದಿದೆ, ಆಗಸ್ಟ್ 500, ಸೆಪ್ಟೆಂಬರ್ 525, 75, 79, 83, 87. ಸೊ ದಿಸ್ ಇಸ್ ದ ವೇ ಯು ಶುಡ್ ಇಂಪ್ರೂವ್. ಒಂದೇ ಸತಿ ನನ್ನ ಟಾರ್ಗೆಟ್ 100 ಅಂದರೆ ಆಗೋದಿಲ್ಲ. ಸೊ 75ಇಂದ ಏನಾಗ್ತಾ ಇದೆ? ಸೊ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗ್ತಾ ಇದೆ. ಇದು ಸೆಪ್ಟೆಂಬರಿಗೆ ನಿಮ್ಮ SA1 ಅಂತ ಕನ್ಸಿಡರ್ ಮಾಡೋಣ. ಸೊ ಸೆಪ್ಟೆಂಬರ್ಗೆ 87 ಇದೆ ಅಂತಂದರೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ ಅನ್ನೋದು ಸೊ 87ಇಂದ 95 ಅಥವಾ ಸಮ್ಟೈಮ್ಸ್ 98 ಬರೋ ಸಾಧ್ಯತೆಗಳು ಇದೆ. ಸೊ ನಾನು ಹೇಳ್ದೆ ಅಲ್ಲ, ನಿಮಗೆ ಇಷ್ಟು ಪರ್ಸೆಂಟೇಜ್ ಬರಬೇಕು ಅಂತಂದರೆ ಎಷ್ಟು ಅಂಕಗಳು, ಅದನ್ನು ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡ್ಕೊಂಡು ಹೋಗಿ. ಯು ನೋ ಯೋರ್ ವೀಕ್ ಸಬ್ಜೆಕ್ಟ್, ಯು ನೋ ಯೋರ್ ಸ್ಟ್ರಾಂಗ್ ಸಬ್ಜೆಕ್ಟ್. ಸೊ ಸ್ಟ್ರಾಂಗ್ ಸಬ್ಜೆಕ್ಟ್ಸಲ್ಲಿ ಸ್ವಲ್ಪ ಮಾರ್ಕ್ಸ್ನ ಜಾಸ್ತಿ ಹಾಕ್ಕೊಳ್ಳಿ, ವೀಕ್ ಸಬ್ಜೆಕ್ಟ್ಸಲ್ಲಿ ಸ್ವಲ್ಪ ಮಾರ್ಕ್ಸ್ನ ಕಮ್ಮಿ ಹಾಕ್ಕೊಂಡು ಡಿವೈಡ್ ಮಾಡ್ಕೊಂಡು ಅದ್ರ ಪ್ರಕಾರ ಓದ್ತಾ ಹೋಗಿ, ಆಯಿತಾ? ಸೊ ದೀಸ್ ಆರ್ ದ ಸ್ಟೆಪ್ಸ್ ದಟ್ ಯು ವಿಲ್ ಹ್ಯಾವ್ ಟು ಫಾಲೋ. ಓಕೆ, ಸೊ ಫೈನಲ್ ಟೇಕ್ ಅವೇ, ರಿಮೆಂಬರ್ ದೀಸ್ 4 ಸ್ಟೆಪ್ಸ್. ಏನೇನು ಮಾಡಬೇಕು ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮಗೆ ಜಸ್ಟ್ ಒನ್ ಪೇಜಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಏನು ಮಾಡಬೇಕು ಅಂತ. ಕ್ಯಾಲ್ಕುಲೇಟ್ ಯೋರ್ ಕರೆಂಟ್ ಪರ್ಸೆಂಟೇಜ್, ಸೆಟ್ ಯೋರ್ ಟಾರ್ಗೆಟ್ ಪರ್ಸೆಂಟೇಜ್, ಕ್ಯಾಲ್ಕುಲೇಟ್ ದ ಮಾರ್ಕ್ಸ್ ಯು ನೀಡ್, ಡಿವೈಡ್ ದೋಸ್ ಮಾರ್ಕ್ಸ್ ಅಕ್ರಾಸ್ ದ ಸಬ್ಜೆಕ್ಟ್. ಸೊ ಕಮೆಂಟ್ ಬಿಲೋ ಕರೆಂಟ್ ಪರ್ಸೆಂಟೇಜ್ ಆ್ಯಂಡ್ ಟಾರ್ಗೆಟ್ ಪರ್ಸೆಂಟೇಜ್, ಆಯಿತಾ? ಸೊ ಈ ಥರ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಕರೆಂಟ್ ಪರ್ಸೆಂಟೇಜ್ 81% ಇದೆ, ನನ್ನ ಟಾರ್ಗೆಟ್ ಪರ್ಸೆಂಟೇಜ್ 95%. ಸೊ ಎಲ್ಲರೂ ಕಮೆಂಟ್ ಮಾಡಿ ನನಗೆ ನಿಮ್ಮ ಕರೆಂಟ್ ಪರ್ಸೆಂಟೇಜ್ ಏನು ಆ್ಯಂಡ್ ಟಾರ್ಗೆಟ್ ಪರ್ಸೆಂಟೇಜ್ ಏನು ಅಂತ.
ಕಮೆಂಟ್ ಮಾಡಿ ಜಲ್ದಿ. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ನಿಮ್ಮ ಹೋಮ್ ವರ್ಕ್ ಏನಪ್ಪ ಅಂತಂದರೆ ಈ 4 ಸ್ಟೆಪ್ಸ್ಗಳನ್ನು ಉಪಯೋಗಿಸ್ಕೊಂಡು ಒಂದು ಚಾರ್ಟನ್ನು ಪ್ರಿಪೇರ್ ಮಾಡಿ ಒಂದು ಶೀಟ್ ಮೇಲೆಲ್ಲ ಬರ್ಕೊಂಡು ಅದು ನೀವು ಎಲ್ಲಿ ಕೂತ್ಕೊಂಡು ಓದ್ತೀರೋ ಅಲ್ಲಿ ನೀವು ಅಂಟಿಸ್ಕೋಬೇಕು. ಆವಾಗ ನಿಮ್ಮ ತಲೆಯಲ್ಲಿ ಮಾರ್ಚ್ವರೆಗೂ ಏಪ್ರಿಲ್ವರೆಗೂ ಅಂಟಿಸಿರೋದು ಹಂಗೆ ಇರಬೇಕು. ಸೊ ಆವಾಗ ನಿಮ್ಗೆ ತಲೆಗೆ ಹೋಗ್ತಾ ಇರುತ್ತೆ, ಓಕೆ ನಾನು ಇಷ್ಟು ಓದಬೇಕು, ಈ ಸಬ್ಜೆಕ್ಟಲ್ಲಿ ಇಷ್ಟು ಮಾರ್ಕ್ಸ್ ಬರಬೇಕು, ಈ ಸಬ್ಜೆಕ್ಟಲ್ಲಿ ಇಷ್ಟು ಮಾರ್ಕ್ಸ್ ಬರಬೇಕು ಅಂತ ನಿಮಗೆ ನೀವೇ ಡಿಸೈಡ್ ಮಾಡಿಕೊಂಡು ಓದ್ಕೋಬೇಕು. ಮಾಡ್ತೀರಾ? ಎಲ್ಲರೂ ನಂಗೊಂದು ಥಮ್ಸ್ ಅಪ್ ಕೊಡಿ. ಯಾರೆಲ್ಲ ಈ 4 ಸ್ಟೆಪ್ಸ್ನ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತೀರಾ ಆ್ಯಂಡ್ ಅದನ್ನು ಗೋಡೆ ಮೇಲೆ ಅಂಟಿಸ್ಕೋತೀರಾ, ನಂಗೊಂದು ಥಮ್ಸ್ ಅಪ್ನ ಕೊಡಿ. ಕೊಟ್ರಾ? ಎಸ್. ಸೊ ದ್ಯಾಟ್ ವಾಸ್ ಇಟ್ ಮಕ್ಕಳೇ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಈ ಒಂದು ವಿಡಿಯೋದು PPT ಮಾಡಬೇಕಾದ್ರೆ. ಇಷ್ಟೆಲ್ಲ ನಮಗೆ ಹೇಳ್ಕೊಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತಪ್ಪ, ಒಂದು ಐಡಿಯಾ, ಒಂದು ಕ್ಲಾರಿಟಿ ಸಿಗ್ತಾಯಿತ್ತು ಲೈಫಲ್ಲಿ ಅಂತ ಅನ್ನಿಸ್ತಾಯಿತ್ತು. ಬಟ್ ಎನಿ ವಿಚ್ ವೇಸ್ ನನ್ನ ಸ್ಟೂಡೆಂಟ್ಸ್ಗೆ ಅದೆಲ್ಲ ಹೋಗ್ತಾ ಇದೆ ಅಂತ ನಾನು ತುಂಬ ಖುಷಿಯಲ್ಲಿದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡೋದಕ್ಕೆ ಹೇಳಿ. ಆ್ಯಂಡ್ ಈ ಥರ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಗಲೇ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.